ನ್ಯಾಷನಲ್ ಮೊದಲು ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಇತ್ತು, ನಿಮಗೆ ಗೊತ್ತಿದೆ, ಸ್ಥಳೀಯರು ಬರ್ತಾ ಇದ್ರು. ಈಗ ಬ್ಯಾಂಕಿಂಗಿನ ಎಕ್ಸಾಮಿನೇಷನ್ ಹಿಂದಿಯಲ್ಲಿ ಮತ್ತು ಇಂಗ್ಲಿಷಲ್ಲಿ ನಡೀತದೆ. ನಮ್ಮವರು ಪಾಸೇ ಆಗಲ್ಲ, ಪರೀಕ್ಷೆಗೆ ಬರೀತಾರೆ, ಪಾಸೇ ಆಗಲ್ಲ. ಹೆಚ್ಚಿನವರಿಗೆ ನಮಗೆ ಭಾಷೆ ಬರಲ್ಲ ಅಂತ ಪರೀಕ್ಷೆಗೆ ಅಟೆಂಡ್ ಆಗಲ್ಲ. ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇವತ್ತು ಇಲ್ಲಿಯೇ ಮಂಡ್ಯದಲ್ಲಿನೇ 2-3 ಕೇಸ್ ಆಯಿತು. ಅವ ಹಿಂದಿಯಲ್ಲಿ ಮಾತಾಡಿದ, ಇವ ರೈತವಾಗಿ ಲೇ ನೀ ಯಾವನೇ ಅಂತ ಕನ್ನಡದಲ್ಲಿ ಮಾತಾಡಿದ, ಗಲಾಟೆ ಆಯ್ತು, FIR ಆಯಿತು. ಇದು ಈಗಿನ ಪರಿಸ್ಥಿತಿ. ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕನ್ನಡ ಇಲ್ಲ. ಬೆಂಗಳೂರಿನಲ್ಲಿ ನಮ್ಮ ಮಾನ್ಯ ಉನ್ನತ ಕೈಗಾರಿಕಾ ಸಚಿವರು MP ಪಾಟೀಲ್ ಎಚ್ಚರಿಕೆ ರೂಪದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಹಿಂದಿನ ಹಾಗೆ ಇನ್ನು ನಡೆಯೋದಿಲ್ಲ. ನೀವು ಸರ್ಕಾರಿ ಆದೇಶ ಇದ್ದು ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂದ್ರೆ ನೀವು ಶಿಕ್ಷಾರ್ಹರು ಎಂಬ ಮಾತನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಮತ್ತೆ ಮುಂದಿನ ಆ ಅನುಷ್ಠಾನ ಬಂದ ಕೂಡಲೇ ನಾವು ಅದನ್ನ ಚಾಲ್ತಿಗೆ ತಂದು ಶಿಕ್ಷೆ ನಾವು ವಿಧಿಸ್ತೇವೆ. ಇದಕ್ಕೆ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಅಲ್ಲಿರುವ ನಾಮಫಲಕಗಳನ್ನ 60-40ಕ್ಕೆ ಮಾಡುವುದಕ್ಕೆ ವಿಶೇಷ ಆದೇಶವನ್ನು ಹೊರಡಿಸ್ತೇವೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಬಹುಶಃ ನಾವು ಹೋಗುವುದರಲ್ಲಿ ಆದೇಶ ರೆಡಿ ಆಗ್ತದೆ. ರಸ್ತೆ ಬದಿಯ ನಾಮಫಲಕಗಳಲ್ಲಿ ಸಮಸ್ಯೆ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕನ್ನಡ ಇಲ್ಲ ಎಂಬುದು ಅಖಿಲ ಕರ್ನಾಟಕ ಮಟ್ಟದ ಸಮಸ್ಯೆ. ನಾವು ಇಲ್ಲಿ ಲೀಡ್ ಬ್ಯಾಂಕ್ ಆಫೀಸರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆಫೀಸರ್ ಇದ್ರು ಮೋಹನ್ ಅಂತ, ಅವರಿಗೊಂದು ಟಾಸ್ಕ್ ಕೊಟ್ಟಿದ್ದೇವೆ ನಾವು. ಯಾವ ಆ ಬ್ಯಾಂಕ್ಗಳು, ಜಿಲ್ಲಾಧಿಕಾರಿಗಳು ಆ ಬ್ಯಾಂಕ್ಗಳಲ್ಲಿ ಯಾರು ಕನ್ನಡ ಮಾತಾಡ್ತಾರೆ ಅವ್ರದ್ದೊಂದು ಸಭೆ ಕರೀಲಿ, ಅಥವಾ ಯಾವ ಬ್ಯಾಂಕ್ಗಳಲ್ಲಿ ಕನ್ನಡ ಮಾತಾಡೋರು ಇಲ್ಲ ಅವರ ಬಗ್ಗೆ ಸೂಚನೆ ಕೊಡಿ ಒಂದು ಸಭೆ ಕರಿಬೇಕು. ಕಂದಾಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಪಾಣಿ ದಾಖಲೆಗಳು ಈಗೆಲ್ಲವೂ ಕೂಡ ಕನ್ನಡದಲ್ಲಿ ಬಂದಿದೆ. ಅಲ್ಲಿ ಇಲ್ಲಿ ಒಂದೊಂದು ಇಂಗ್ಲಿಷಲ್ಲಿ ಉಳಿದಿದೆ, ಆದ್ರೆ ಅದನ್ನು 100ಕ್ಕೆ 100ರಷ್ಟು ಕನ್ನಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಇದನ್ನ ತುಂಬಾ ಮುತುವರ್ಜಿಯಿಂದ ಮಾಡಿದ್ದಾರೆ. ಅದರ ಪರಿಣಾಮ ಇಲ್ಲಿ ಕಾಣ್ತದೆ. ಹಾಗಾಗಿ ಕಂದಾಯ ಇಲಾಖೆಯ ಪಾಣಿಗಳು ಅಥವಾ ಪತ್ರಗಳೆಲ್ಲ ಕನ್ನಡದಲ್ಲಿ ಆಗಿದೆ. ಅದೊಂದು ದೊಡ್ಡ ಬೆಳವಣಿಗೆ.